ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು ಪುಟ್ಟ ತಪ್ಪುಗಳು ನಮಗೆ ತುಂಬಾ ದೊಡ್ಡದಾದಂಥ ನಷ್ಟಗಳನ್ನ ತಂದಿಡ್ತವೆ. ವೈದಿಕವಾಗಿ ಒಂದು ಪುಟ್ಟ ತಪ್ಪುಗಳು, ನಾವು ಮಾಡುವ ತಪ್ಪುಗಳು ನಮಗೆ ತೊಂದರೆಗಳನ್ನ, ನಷ್ಟಗಳನ್ನ, ಕಷ್ಟಗಳನ್ನ, ಇಲ್ಲದ ಭಾರಗಳನ್ನ ಯಾವಾಗಲೂ ತಂದಿಡ್ತಕ್ಕಂಥದ್ದು ನಮಗೆ ಗೊತ್ತೇ ಆಗೋಲ್ಲ. ಅಂಥದ್ದು ವಿಶೇಷವಾಗಿ ತುಂಬಾ ಜನ ಕೇಳ್ತಿರ್ತಾನೆ, ಗುರುಗಳೇ ಮನೆಗೆ ಬಂದಿದ್ದೆ ಜಗಳ ಗುರುಗಳೇ, ಯಾಕೆ ತಾನೆ ಮನೆಗೆ ಬರ್ತೀನೋ ಅಂತ ಅನ್ನಿಸ್ಬಿಡುತ್ತೆ ಗುರುಗಳೇ, ಇದಾಗ್ತಿರುತ್ತೆ. ನಿಜವೇ, ತುಂಬಾ ಜನಕ್ಕೆ ಇದಾಗುತ್ತೆ. ನನಗೆ ಈ ವಾರ್ಷಿಕೋತ್ಸವದ ದಿನ ಕೂಡ ಅದೇ ತರ ಆಗಿತ್ತು. ತುಂಬಾ ದಣದು ಬಿಟ್ಟೆ, ತುಂಬಾ ದಿನದ ನಂತರ ದಣದು ಬಿಟ್ಟಿದ್ದೆ. ಇಷ್ಟಕ್ಕೂ ಹೋಮದ ಆ ವಿಶೇಷ ಕಾಡಿಗೆಯನ್ನ ಹಚ್ಚಿಕೊಂಡಿದ್ರು ಕೂಡ, ತಿಲಕವನ್ನ ಹಚ್ಚಿಕೊಂಡಿದ್ರು ಕೂಡ, ತೀರ್ಥ ತಗೊಂಡಿದ್ರು ಕೂಡ, ಆ ಜಲ ಪ್ರೋಕ್ಷಣೆ, ಮಂತ್ರ ಪ್ರೋಕ್ಷಣೆ, ಆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಪ್ರೋಕ್ಷಣೆ ಆಗಿದ್ರೂ ಕೂಡ ಯಾಕೋ ದಣದಂತ ಭಾವ ಆಗುತ್ತೆ. ತುಂಬಾ ಜನಗಳ ಕಣ್ಣು ಕೆಡುದೃಷ್ಟಿ ಆಗ್ಬಿಡುತ್ತೆ. ಅದು ಕೆಡುದೃಷ್ಟಿ. ನೀವು ನೋಡಿ, ತುಂಬಾ ಅಂದವಾಗಿರೋರು ಯಾರಾದ್ರೂ ನಿಮ್ಮ ಪಕ್ಕದಲ್ಲಿದ್ದಾರೆ ಅಂತ ನೋಡಿ, ನಿಮ್ಮ ಮನೆಯಲ್ಲೋ, ಮನೆತನದಲ್ಲೋ, ಕುಟುಂಬದಲ್ಲೋ, ಅದು ಅವರ ವ್ಯಕ್ತಿತ್ವದಲ್ಲಿ ಅಂದ ಇರ್ಬೋದು, ಅವ್ರ ಮಾತಲ್ಲಿ ಅಂದ ಇರ್ಬೋದು, ವ್ಯವಹಾರದಲ್ಲಿ ಅಂದ ಇರ್ಬೋದು, ನೋಡಲಿಕ್ಕೆ ಅಂದ ಇರ್ಬೋದು, ಒಂದು ವೃತ್ತಿಯಲ್ಲಿ ಅಂದ ಇರ್ಬೋದು, ಜೀವನ ಶೈಲಿಯಲ್ಲಿ ಅಂದ ಇರ್ಬೋದು. ಪುಣ್ಯಾತ್ಮ ಕಣವನು. ಬದುಕಿದ್ರೆ ಒಂದಿನಾದ್ರೂ, ಒಂದು ಕ್ಷಣ ಆದ್ರೂ ಅವ್ರ ತರ ಬದುಕಬೇಕು ಅಂತ ಕೆಲವ್ರು ನೋಡಿದಾಗ ನಮ್ಗೆ ಅನ್ಸುತ್ತೆ. ಇರ್ತಾರಪ್ಪ ಕೆಲವ್ರಿಗೆ ದೈವದತ್ತವಾಗಿ ಅಂಥದ್ದೊಂದು ವರಗಳನ್ನ ಭಗವಂತ ಪ್ರಸಾದ ಮಾಡಿಬಿಟ್ಟಿರ್ತಾನೆ. ಏನು ನೀಟೋ ಅವ್ರ ಮನೆಗೆ ಹೋದ್ರೆ, ಏನು ಮಾತು, ಆ ತಾಯಿ ಅನ್ನಪೂರ್ಣೇಶ್ವರಿ ಆ ಊಟ ಇಡ್ತಾಳು, ಅಬ್ಬಾ ಮಾಧುರ್ಯಂ. ಆ ತಾಯಿ ಜೀವ, ಆ ಪುಣ್ಯಾತ್ಮ ನಡ್ಕೊಂಡು ಬರ್ತಿದ್ರೆ ರಾಮಚಂದ್ರ ಪ್ರಭು ತರಪ್ಪ. ಕುಳಿತು ಮಾತನಾಡೋದು ಅಷ್ಟು ತೂಕದಂತ ಮಾತು ನಮಗಿಲ್ಲ. ಎಷ್ಟೋ ವಿಚಾರಗಳು ನಮಗಂಥದ್ದು ಗೊತ್ತೇ ಇರೋಲ್ಲ, ಕೆಲವರಲ್ಲಿ ಇರ್ತವೆ. ಇನ್ನು ಕೆಲವರನ್ನ ನೋಡಿದ್ರೆ ಸ್ನಿಗ್ಧ ಸೌಂದರ್ಯ, ಸೀತಮ್ಮನಂತ ಸೌಂದರ್ಯ. ಅಬ್ಬಾ ಏನಪ್ಪ ಇದು, ನೋಡ್ತಿದ್ರೆ ನೋಡ್ತಲೇ ಇರಬೇಕು ಅನ್ಸುತ್ತೆ. ಕೆಲವರ ಮಾತು ಕೇಳ್ತಿದ್ರೆ ಕೇಳಿಸ್ತಲೇ ಇರಬೇಕು ಅನ್ಸುತ್ತೆ. ಕೆಲವರ ಕೆಲಸ ಏನ್ ಹಚ್ಕೊಟ್ಟೋ, ಏನಾದ್ರೂ ಒಂದು ಕೆಲಸ ಕೊಟ್ರೆ, ಆ ಜವಾಬ್ದಾರಿ ಕೊಟ್ರೆ ವಾವ್ ಅನ್ಸುತ್ತೆ. ಆ ಡ್ರೈವಿಂಗ್ ಕಾಣೋ, ಬ್ಯೂಟಿಫುಲ್ ಡ್ರೈವಿಂಗ್. ಆ ಕಾರಲ್ಲಿ ಕುತ್ಕೊಂಡ್ರೆ ಗೊತ್ತೇ ಆಗಲ್ಲ ಕಣೋ, ಡ್ರೈವರ್ ಅಲ್ಲ ಕಣೋ ಆತ. ಒಂಥರ ಮಗನಿಗಿಂತಲೂ ಹೆಚ್ಚಾಗಿ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಬರ್ತಾನೆ ಅನ್ನತಕ್ಕಂಥ ಒಂದು ಭಾವಾರ್ಥ. ಎಸ್, ಅದೊಂದು ಪವಾಡ ಮಕ್ಕಳೇ, ಎಲ್ರಿಗೂ ಸಿಗೋಲ್ಲ. ಅಂಥದ್ದೊಂದು ಶಕ್ತಿಗಳು ಏನಾಗುತ್ತೆ, ಹೊರಗಡೆ ಓಡಾಡ್ತಾ ಬಂದ್ರೆ ನಮಗೆ ಆ ಕಣ್ಣು ಕೆಡುದೃಷ್ಟಿ ಮಾಂತ್ರಿಕವಾಗಿ ಬದಲಾಗುತ್ತದೆ, ಕ್ಷುದ್ರವಾಗಿ ಬದಲಾಗ್ತದೆ. ಎಸ್, ಅದೊಂದು ಜಗಳ, ರಂಪಾಟ, ಕಚ 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 ನೆಗೆಟಿವ್ಸ್. ಮನೆಗೆ ಬಂದಿದ್ದೆ, ನೀನೆಷ್ಟು ನಾನೆಷ್ಟು, ನೀನೇನ್ ಹೇಳೋದು ನಾನೇನ್ ಹೇಳೋದು, ನಿನ್ಗೇನ್ ಗೊತ್ತು ನನ್ಗೇನ್ ಗೊತ್ತು, ನೀನೇನ್ ಮಾತಾಡು, ಯಾಕೂ ಗೊತ್ತಿಲ್ಲ. ಮುಖದಲ್ಲಿ ಕಳೆನೇ ಇರಲ್ಲ, ನಮಗೆ ಗೊತ್ತಾಗುತ್ತೆ ಏನೋ ತಾಕಿದೆ. ತುಂಬಾ ನೆನಪಿಟ್ಟುಕೊಳ್ಳಿ, ನಿಮ್ಮ ವೃತ್ತಿಯಲ್ಲಿ ನೀವೊಂದು ಹೆಸರು, ನಿಮ್ಮದೇ ಆದಂತ ವ್ಯಕ್ತಿತ್ವದಲ್ಲಿ ಒಂದು ಹೆಸರು, ಪ್ರಾಮಾಣಿಕತೆಯಲ್ಲಿ ಹೆಸರು, ಇಲ್ಲ ನಿಮ್ಮ ಮಾತಿನಲ್ಲೊಂದು ಸೊಗಡು, ನಿಮ್ಮ ವೃತ್ತಿಯಲ್ಲೊಂದು ಸೊಗಡು, ನಿಮ್ಮ ನಡವಳಿಕೆಯಲ್ಲೊಂದು ಸೊಗಡು ಇದ್ರೆ ವಿಪರೀತ ಯಾರಪ್ಪ ಇದು ಅನ್ನೋದು ಬೇಗ ತಾಗುತ್ತೆ. ಅದೊಂದು ಕೆಟ್ಟ ದೃಷ್ಟಿಯಾಗಿ, ನರದೃಷ್ಟಿಯಾಗಿ ತಾಕಿಬಿಡುತ್ತೆ. ಅಂಥದ್ದು ಮನೆ ಒಳಗಡೆ ಬಂತು ಅಂದ್ರೆ ಬೆಂಕಿ ಹಚ್ಚಿಬಿಡುತ್ತೆ ಮಕ್ಕಳೇ, ಗೊತ್ತೇ ಆಗಲ್ಲ. ಒಂದು ಲಿಮಿಟ್ ಇದೆ. ಎಲ್ಲಾನು ಅತಿಯಾದರೆ ಅಮೃತವೂ ವಿಷ. ಅದಕ್ಕೆ ಭಾರ್ಯ ಗುಣವತಿ ಶತ್ರು ಅಂತ ಹೇಳ್ತಾರೆ ದೊಡ್ಡವರು. ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ, ನೀವೆಲ್ಲದಕ್ಕೂ ಅಪ್ಲೈ ಮಾಡ್ಕೋಬಹುದು. ಭಾರ್ಯ ರೂಪವತಿ ಶತ್ರು, ಭರ್ತ ಪ್ರಾಮಾಣಿಕತೆಯೇ ಶತ್ರು. ತುಂಬಾ ಒಳ್ಳೆ ಪ್ರಾಮಾಣಿಕತೆ ಇದ್ದ ಯಜಮಾನ ಎಲ್ಲಿ ನೆಮ್ಮದಿಯಾಗಿರ್ತಾನಪ್ಪ? ತುಂಬಾ ಧರ್ಮವಂತರು ಎಲ್ಲಿ ನೆಮ್ಮದಿಯಾಗಿರ್ತಾರಪ್ಪ? ತುಂಬಾ ನ್ಯಾಯವಂತರು ಎಲ್ಲಾದ್ರೂ ನೆಮ್ಮದಿಯಾಗಿರ್ತಾರೇನಪ್ಪ?
ತುಂಬಾ ಹೃದಯವಂತರು ಯಾವತ್ತಾದ್ರೂ ನೆಮ್ಮದಿಯಾಗಿ ಬದುಕಲಿಕ್ಕೆ ಈ ಪ್ರಕೃತಿ ಬಿಡುತ್ತೆ ಏನಪ್ಪ. ಕಲಿಪುರುಷನೇ ಹಾಗೆ, ಅವನ ಗುಣ ಏನು ಗೊತ್ತಾ, ಯಾರು ಒಳ್ಳೆಯವರು ಇರ್ತಾರೋ ಅವ್ರನ್ನ ನೆಮ್ಮದಿಯಾಗಿರಲು ಬಿಡುವುದಿಲ್ಲ ಅಂತೆ. ಪಾಪಾತ್ಮರು ವಿಜೃಂಭಿಸಬೇಕಂತೆ, ಪುಣ್ಯಾತ್ಮರು ನರಳಬೇಕಂತೆ, ಏನೋ ಒಂದು ವಿಚಾರಗಳು ಅಂಥದ್ದೊಂದು ಮಾಡಿಬಿಟ್ಟಿರ್ತಾನೆ. ಅದನ್ನ ತಡೆಯೋದು ಹೇಗೆ ಗುರುಗಳೇ? ತುಂಬಾ ಜನ ಕೇಳ್ತಿರ್ತಾರೆ, ಯಾಕೋ ಮನೆಗೆ ಬಂದಿದ್ದೆ ಲಟ್ಪಟ್ ಅನ್ಸ್ಬಿಡುತ್ತೆ, ಯಾಕೋ ಯಜಮಾನ್ರ ಮುಖ ನೋಡಿದ್ರೆ ಏನೋ ಒಂಥರ ಕೇಳು, ಏನೋ ಭಯ, ಏನೋ ದಾಟಿಬಿಟ್ಟಿದೆ, ಏನೋ ಕೆಟ್ಟದ್ದು ತಾಕಿಬಿಟ್ಟಿದೆ, ಏನೋ ನಡೀತಿದೆ ಗೊತ್ತಾಗುತ್ತೆ. ಚಿಟಿ 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 ಅನ್ಸುತ್ತೆ. ಅಂಥದಕ್ಕೆ ಒಂದು ಅದ್ಭುತ ಪರಿಷ್ಕಾರ, ನಿಮ್ಮ ಡೋರ್ ಮ್ಯಾಟ್ ಇದೆಯಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಡೋರ್ ಮ್ಯಾಟ್ ಇರುತ್ತೆ. ಹೊಸಲು ಹೊರಗಡೆ, ಹೊಸಲು ಹೊರಗಡೆ, ಹೊಸಲು ಒಳಗಡೆ ಅಲ್ಲ, ಹೊಸಲ ಹೊರಗಡೆ ಒಂದು ಡೋರ್ ಮ್ಯಾಟ್ ಇಟ್ಟಿರ್ಬೇಕು. ತುಂಬಾ ಜನ ಹೊಸಲು ಒಳಗಡೆ ಇಟ್ಟಿರ್ತಾರೆ, ಅಲ್ಲ, ಹೊಸಲ ಹೊರಗಡೆ, ಮೈನ್ ಡೋರ್ ಹೊಸಲ ಹೊರಗಡೆ ಆ ಡೋರ್ ಮ್ಯಾಟ್ ಏನಿದೆಯೋ ಅಲ್ಲಿ ಆ ಮ್ಯಾಟ್ ಕೆಳಗಡೆ ಒಂದು ಸ್ವಲ್ಪ ಕಲ್ಲುಪ್ಪು, ಎಡಗೈಯಲ್ಲಿ ಸಂಧ್ಯಾ ಕಾಲದಲ್ಲಿ ದೀಪ ಹಚ್ಚೋಕ್ ಮೊದಲು ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರು ಕುಲದೇವ್ರನ್ನ ನೆನೆಸ್ಕೊಂಡು ಒಂದು 3 ಬಾರಿ ಅಂತ ಹೇಳಿಬಿಟ್ಟು ಆ ಮ್ಯಾಟ್ ಕೆಳಗಡೆ ಹಾಕಿಟ್ಬಿಡಿ. ನೀವು ಮಾಡ್ತಾ ಬನ್ನಿ. ಮಾರನೇ ದಿನ ಮ್ಯಾಟ್ ಎತ್ತಿ ಗುಡಿಸ್ಬಿಡಿ. ಅದು ಗುಡಿಸಿ ತೆಗೆದು ಕಸದಲ್ಲಿ ಹಾಕಿಬಿಟ್ಟು ಹೊರಗಡೆ ಹಾಕ್ಬಿಡಿ. ಹೊರಗಡೆ ಇರೋದು ಹೊರಗಡೆನೆ, ಒಳಗಡೆ ತರೋ ಆಗಿಲ್ಲ. ಸೊ ಹೊರಗಡೆಯಿಂದ ಬರುತ್ತಿರತಕ್ಕಂಥ ನೆಗೆಟಿವ್ಸ್ ಯಾರೋ ವ್ಯಕ್ತಿಗಳ ಮುಖೇನ ಯಾವುದೋ ಒಂದು ಕ್ಷುದ್ರ, ಮಾಯ, ಮಾಟ, ಮಂತ್ರ, ತಂತ್ರ ಇದೆ ಮಕ್ಕಳೇ. ಕೆಟ್ಟದ್ದು ಇದೆ, ನೆನಪಿಟ್ಟುಕೊಳ್ಳಿ. ಭಗವಂತ ಇದ್ದಾನಲ್ವಾ, ಒಳ್ಳೇದಿದೆ ಅಲ್ವಾ, ನಿಮ್ಮಲ್ಲಿ ಒಳ್ಳೇದಿದೆ ಅಲ್ವಾ, ಇದೆ ಅಂದ ಮೇಲೆ ನನ್ನಲ್ಲೂ ಕೆಟ್ಟದ್ದು, ಕೆಟ್ಟ ಕರ್ಮಟ ಬುದ್ಧಿಯೂ ಇರುತ್ತೆ, 100% ಇರುತ್ತೆ. ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದಿದೆ, ಸಿಹಿ ಇದೆ ಅಂದ ಮೇಲೆ ಕಹಿ ಇದೆ ಅಲ್ವಾ. ಒಂದು ನಾಣ್ಯಕ್ಕೆ 2 ಮುಖ ಇದ್ದೇ ಇರುತ್ತೆ. ಕೆಲವ್ರಿಗೆ ಅದು ಜಾಸ್ತಿ ವಿಜೃಂಭಿಸ್ಬಿಡುತ್ತೆ, ಕೆಲವ್ರಿಗೆ ಗೊತ್ತಾಗ್ತಿದ್ದಾಗೆ ಇದೇನೋ ಇದು ನನ್ನಲ್ಲಿ ಇಂಥ ಒಂದು ಲೋಪದೃಷ್ಟಿ, ಇದೇನೋ ಇದು ಅಲ್ಪ ಬುದ್ಧಿ ಅನ್ನತಕ್ಕಂಥದಕ್ಕೆ ಒಂದು ಸಣ್ಣದಾಗಿ ಕಡಿವಾಣ ಹಾಕೋಬಿಡ್ತಾರೆ. ಸೊ ಕೆಲವರುಗಳು ನಮಗೇ ಗೊತ್ತಿಲ್ಲದೆಯೇ ಎಲ್ಲೋ ಆತ್ಮೀಯರು, ಸ್ನೇಹಿತರು, ಬಂಧುಗಳು, ವ್ಯವಹಾರಸ್ಥರು ಮನೆ ಅಂದ್ಮೇಲೆ ಬರ್ತಾ ಇರ್ತಾರೆ, ತಗೊಂಡೆ ಬಂದ್ಬಿಟ್ಟಿರ್ತಾರೆ. ಯಾವುದೋ ಒಂದು ಬರೋದು ಬಂದಾಕೋಣೋ, ಮನೆಗೆ ಮಾರಿಯಾಗಿ ಬಂದುಬಿಟ್ಟ, ಅವನು ಇಟ್ಟಾಕೋಣೋ ಕಾಲು, ಅವತ್ತಿಂದ ಶುರು ಆಯ್ತು ಆ ಮನೆಯಲ್ಲಿ ಅಂತ ಹೇಳೋದು ಕೇಳ್ತಿರ್ತೇವೆ ಮಕ್ಕಳು. ಫಸ್ಟು ಅದನ್ನ, ಆ ನೆಗೆಟಿವ್ಸ್ ಅನ್ನ ತಡೆಯಲು, ಆ ನಕಾರಾತ್ಮಕ ಶಕ್ತಿಗಳನ್ನ ತಡೆಯಲು, ವಿಧ್ವಂಸಕ ಶಕ್ತಿಗಳನ್ನ ತಡೆಯಲು ಮನೆಯ ಹೊರಗಡೆ ಒಂದು ಯಾವಾಗ್ಲೂ ಒಂದು ಮ್ಯಾಟ್ ಹಾಕಿಟ್ಟಿರಿ. ಅದ್ರ ಕೆಳಗಡೆ ಒಂದು 2 ಕಲ್ಲು ತಗೊಬಂದು KG ಗಟ್ಟಲೆ ಸುರಿಬೇಡಿ, ಒಂದು 2 ಕಲ್ಲುಪ್ಪು ಹಾಕಿಡತಕ್ಕಂಥದ್ದು ಮಾಡಿ. ದೋಸ್ ನೆಗೆಟಿವ್ಸ್ ವಿಲ್ ಬಿ ಪ್ರೊಟೆಕ್ಟೆಡ್. ಅದೊಂದು ರಕ್ಷಾ ಕವಚವಾಗಿ ಹೇಗೆ ತುಳಸಿ ಇಟ್ಟಿರ್ತೇವೆಯೋ ಹಾಗೆಯೇ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸಮಾಧಾನ ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನಿಷ್ಟು ವಿಚಾರಗಳು ನಿಮ್ಮ ಜೊತೆಗೆ ಹಂಚ್ಕೋತೇನೆ. ಆತ್ಮೀಯರು ಹೊಸದಾಗಿ ಬಂದಿರೋರಲ್ಲಿ ಒಂದು ಬೆಲ್ ಬಟನ್ ಒತ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮೆಲ್ಲ ಆತ್ಮೀಯರಿಗೂ ಅಂತ ಹೇಳ್ತಾ ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.